ಉದ್ದೇಶದಿಂದ ಇದನ್ನು ನಾವು ಮಾಡಿದ್ದೀವಿ. ಏನು ಉದ್ದೇಶ ಅಂದರೆ, ಮೊದಲನೇದಾಗಿ ಇದೊಂದು ಹೊಸ ಪಕ್ಷ, ಇದ್ರ ಬಗ್ಗೆ ಒಂದು ಪರಿಚಯ ಕೊಡೋಕ್ಕೆ ನಾವು ನಿಮ್ಮನ್ನು ಇಲ್ಲಿ ಆಹ್ವಾನಿಸ್ತೀವಿ. ಇದು ಒಂದು ನಗರ ಮಾತ್ರ ಪಕ್ಷ. ನಾವು ಸ್ಪರ್ಧಿಸೋದು ಬರೀ ಬೆಂಗಳೂರಿನ ಚುನಾವಣೆಯಲ್ಲಿ ಮಾತ್ರ. ಈ ಮೂಲಕ ಒಳ್ಳೆಯ ನಾಗರಿಕರನ್ನ ಗುರುತಿಸಿ ಅವ್ರನ್ನ ಕಾರ್ಪೊರೇಟರ್ ಮತ್ತು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸಿ ನಗರಕ್ಕೆ ಉತ್ತಮ ಆಡಳಿತ ತರೋದು ನಮ್ಮ ಉದ್ದೇಶ. ಈಗ ಚುನಾವಣೆ ಹತ್ರ ಬರ್ತಾ ಇದೆ. ಇದರಲ್ಲಿ ನಾವು ಕನಿಷ್ಠ 100 ವಾರ್ಡ್ಗಳಲ್ಲಿ ನಾವು ಸ್ಪರ್ಧಿಸ್ತೀವಿ. ಆಮೇಲೆ ಕನಿಷ್ಠ 50 ವಾರ್ಡ್ಗಳಲ್ಲಿ ನಾವು ಗೆಲ್ಲೋಕೆ ಸಿದ್ಧರಾಗಿದ್ದೀವಿ. ಇದನ್ನ ನಾವು ಗೆಲ್ಬಹುದಾ? ನನ್ನ ಪ್ರಕಾರ ಖಂಡಿತ ಗೆಲ್ಬಹುದು. ಯಾಕಂದ್ರೆ ಈ ವಾರ್ಡ್ಗಳಲ್ಲಿ ನಮ್ಮ ನಾಯಕರನ್ನ ನಾವು ಎಲ್ಲ ಸೇರಿಸ್ಕೊಂಡು, ತಂಡದಲ್ಲಿ ಸೇರಿಸ್ಕೊಂಡು, ಅವರು ಕಾರ್ಯಕರ್ತರು ಮತ್ತು ಬೆಂಬಲಗಾರರೆಲ್ಲ ಸೇರಿಸ್ಕೊಂಡು ಒಟ್ಟಾಗಿ ತುಂಬ ಕೆಲಸ ಈಗಾಗಲೇ ಮಾಡಿದ್ದೀವಿ. ಅದರಿಂದ ಜನರಿಗೆ ಈ ಪಕ್ಷ ಒಂದು ಭಿನ್ನವಾದ ಪಕ್ಷ ಅಂತ ಒಂದು ನಂಬಿಕೆ ಬಂದ್ಬಿಟ್ಟಿದೆ. ಈ ವಾರ್ಡ್ಗಳಲ್ಲಿ ನಾವು 100 ವಾರ್ಡ್ಗಳಲ್ಲಿ ಈಗಾಗಲೇ ತುಂಬ ಕೆಲಸ ಮಾಡಿಬಿಟ್ಟಿದ್ದೀವಿ, ಮಾಡ್ತಾ ಇದ್ದೀವಿ, ಇನ್ನೂ ಮಾಡ್ತಾ ಇರ್ತೀವಿ. ಅದರಿಂದ ಜನರಿಗೆ ನಂಬಿಕೆ ಬರ್ತಾ ಇದೆ. ಅದೇ ನಮಗೆ ಒಂದು ನಂಬಿಕೆ ಬರುತ್ತೆ, ಈ ವಾರ್ಡ್ಗಳನ್ನು ನಾವು ಗೆಲ್ಬಹುದು ಅಂತ. ಮತ್ತೆ ಎಲೆಕ್ಷನ್ ಗೆದ್ದ ಮೇಲೆ ಯಾವ್ಯಾವ ವಾರ್ಡ್ಗಳಲ್ಲಿ ನಮ್ಮ ಕಾರ್ಪೊರೇಟರ್ಗಳು ಗೆದ್ದು ಹುದ್ದೆಯಲ್ಲಿ ಬರ್ತಾರೋ ಆ ವಾರ್ಡ್ಗಳಲ್ಲಿ ನಾವು ಖಂಡಿತ ಏರಿಯಾ ಸಭೆಗಳನ್ನು ರಚಿಸಿದ್ದೀವಿ. ಅಂದರೆ ನಾಗರಿಕರು ಆ ಜಾಗದಲ್ಲಿ, ಆ ಏರಿಯಾಗಳಲ್ಲಿ ಇರುವ ನಾಗರಿಕರು ಏರಿಯಾ ಸಭೆಗಳಲ್ಲಿ ಭಾಗವಹಿಸಿ ತಮ್ಮ ಜಾಗಗಳಲ್ಲಿ, ತಮ್ಮ ಏರಿಯಾಗಳಲ್ಲಿ ಯಾವ್ಯಾವ ಯೋಜನೆಗಳು ತಗೋಬೇಕಾಗಿದೆಯೋ ಅವೆಲ್ಲ ನಿರ್ಧಾರಗಳನ್ನು ಅವರೇ ತಗೊಳ್ತಾರೆ. ಕಾರ್ಪೊರೇಟರ್ ಬರೀ ಒಂದು ಫೆಸಿಲಿಟೇಷನ್ ಮಾಡ್ತಾರೆ. ಯಾಕಂದರೆ ಪ್ರತಿಯೊಂದು ಜಾಗದಲ್ಲಿ ಇರುವ ಸಮಸ್ಯೆಗಳು ಅಲ್ಲಿ ವಾಸ ಮಾಡ್ತಾ ಇರುವ ನಾಗರಿಕರಿಗೆ ಗೊತ್ತಾಗಿರುತ್ತೆ. ಮತ್ತೆ ನಾವು ಮಾಡ್ತಾ ಇರುವ ಎಲ್ಲ ಕೆಲಸಗಳನ್ನು ಹೊಣೆಗಾರಿಕೆಯಿಂದ, ಜವಾಬ್ದಾರಿತೆಯಿಂದ ಮತ್ತೆ ಪಾರದರ್ಶಕತೆಯಿಂದ ನಾವು ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಇದು ಬದಲಾವಣೆಗೆ ಸಮಯ. ಇದು ಬೆಂಗಳೂರಿಗೆ ನಮಗೆ ಒಂದು ಅವಕಾಶ ಕೊಡಿ, ಖಂಡಿತ ನಾವು ಬದಲಾವಣೆ ತರಬಹುದು. ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಾಗಿ ಕೆಲಸ ಮಾಡೋಣ. ಯಾಕಂದ್ರೆ ಇದು ನಮ್ಮ ನಗರ, ನಮ್ಮ ಹೆಮ್ಮೆ, ನಮ್ಮ ಜವಾಬ್ದಾರಿ. ನಮ್ಮ ಪಕ್ಷದ ಹೆಸರು ಬೆಂಗಳೂರು ನವನಿರ್ಮಾಣ ಪಕ್ಷ ಅಂತ, BNP. ಇದೇ ನಮ್ಮ ಪಕ್ಷದ ಹೆಸರು. ಸರ್, ಈಗ ನೀವು ಯಾರು ಇರೋ ಸಿಸ್ಟಮ್ ಅಲ್ಲಿ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬೇರೆ, ಪಾರ್ಟಿ ಆಕ್ಟಿವಿಟೀಸ್ ಬೇರೆ. ನಾನು ಹೇಳ್ದಂಗೆ ನಾನ್ ಪ್ರೊಫೆಷನಲ್ಸು, ನಾನ್ ರೆಸಿಡೆಂಟ್ಸು. ಮೊದಲನೇದು, ನಮ್ಮ ಪಕ್ಷದಲ್ಲಿ ಯಾರಿಗೂ ರಾಜಕೀಯ ಹಿನ್ನೆಲೆ ಏನೂ ಇಲ್ಲ. ಅದು ನಮ್ಮ USP. ನಾವು ಪ್ರಚಾರ ಮಾಡುವಾಗ ಜನರು ಅದನ್ನು ನೋಡಿ ಇಂತಹ ಒಂದು ಪಕ್ಷಕ್ಕೆ, ಇಂತಹ ಕೆಲವು ನಾಯಕರಿಗೆ ನಾವು ಓಟ್ ಹಾಕಲೇಬೇಕು ಅಂತ ಮುಂದೆ ಬರ್ತಾರೆ. ಸೊ ಅದು ನಮ್ಮ USP. ಇದು ಒಂದು. ಎರಡನೇದು, ನಮ್ಮ ಪಕ್ಷದಲ್ಲಿ ಇರೋರು ಎಲ್ಲರೂ ಲೋಕಲೈಟ್ಸ್ನೇ. ಇಲ್ಲಿ ನೀವು ನೋಡಿ, ಇಲ್ಲಿ ನಿಶ್ಚಿತ್ ಅಂತ ಇದ್ದಾರೆ, ಕನ್ನಡನೇ ಮಾತಾಡಕ್ ಬರಲ್ಲ, ಲೋಕಲೈಟ್ಸ್ ಅಂತೀರಾ? ಇಲ್ಲ, ನನ್ನ ಕನ್ನಡ, ನೀವು ಕೆಲವರು ನಾವೆಲ್ಲ ಇಲ್ಲೇ ಬಂದು ಕನ್ನಡ ಕಲಿತೀವಿ. ಅದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನನ್ನ ಮಾತೃಭಾಷೆ ಕನ್ನಡ ಇಲ್ಲ, ಆದರೆ ಇಲ್ಲಿ ಬಂದು ನಾನು ಕನ್ನಡ ಪ್ರೀತಿಯಿಂದ, ಹೆಮ್ಮೆಯಿಂದ ಕಲಿತ್ಕೊಂಡು ಈ ತನಕ ನಿಮ್ಮ ಜೊತೆ ನಾನು ಕನ್ನಡದಲ್ಲಿ ಮಾತಾಡ್ತಾ ಬರ್ತೀನಿ ಅಲ್ವಾ. ಇದು ಹೆಮ್ಮೆ ಪಡುವ ವಿಷಯ ಅಂತ ನಾನು ಅನ್ಕೊಳ್ತೀನಿ. ನಿಮ್ಮ ಪಕ್ಷಕ್ಕಿರೋ ಚಾಲೆಂಜ್ ಪಾಲಿಟಿಕ್ಸ್ ಇಸ್ ಡಿಫರೆಂಟ್ ಅಂಡ್ ಪಾರ್ಟಿ ಸ್ಟ್ರಕ್ಚರ್ ಇಸ್ ಡಿಫರೆಂಟ್. ಆ ಥರ ಏನೂ ಇಲ್ಲ. ಇದು ನಮ್ಮ ಪಕ್ಷದಲ್ಲಿ ಇದು ಈ ಥರ ಆ ಥರ ಏನು ನಾವು ವಿಭಜನೆ ನಾವು ಮಾಡಲ್ಲ. ನಾವು ಎಲ್ಲರೂ ಬೆಂಗಳೂರಿಗರೇ. ಇಲ್ಲಿ ವಾಸ ಮಾಡುವ, ಬೆಂಗಳೂರಿನಲ್ಲಿ ವಾಸ ಮಾಡುವ ಪ್ರತಿಯೊಬ್ಬ ನಾಗರಿಕರು ಬೆಂಗಳೂರಿಗರು. ನಾವೆಲ್ಲರಿಗೂ ಒಂದೇ ಸಮಸ್ಯೆ, ನಮ್ಮ ತಳಮಟ್ಟದ ಆಡಳಿತ ಹಾಳಾಗಿರುವುದು. ನಮ್ಮ ರಸ್ತೆ ಆಗಿರಲಿ, ಚರಂಡಿ ಆಗಿರಲಿ, ಸ್ಕೈವಾಕ್ಸ್ ಆಗಿರಲಿ, ಕೆರೆಗಳಾಗಿರಲಿ, ಎಲ್ಲ ಹಾಳಾಗಿ ಹೋಯಿತು. ಇವೆಲ್ಲ ಸಮಸ್ಯೆಗಳು ಕನ್ನಡಿಗರಾಗಿರಲಿ, ಇಲ್ಲಾಂದರೆ ಏನಾದರೂ ಬೇರೆ ರಾಜ್ಯಗಳಿಂದ ಬಂದವರಾಗಿರಲಿ, ಎಲ್ಲರಿಗೂ ಒಂದೇ ಸಮಸ್ಯೆ. ಸೊ ಅದರಿಂದ ನಮ್ಮ ಪಕ್ಷದಲ್ಲಿ ಏನು ಈ ಥರ ಡಿವಿಸಿವ್ ಪಾಲಿಟಿಕ್ಸ್ ಅಂತ ನಾವು ಏನು ಮಾಡಲ್ಲ. ನಾವು ಮಾಡ್ತಾ ಇರೋ ಕೆಲಸ ಎಲ್ಲರಿಗೂ ತಲುಪಬೇಕು, ಎಲ್ಲರಿಗೂ ಆ ಪ್ರಯೋಜನಗಳು ಸಿಗಬೇಕು. ಆ ಒಂದೇ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಸುಮಾರು 20,000 ವೋಟರ್ಸ್ ಇರ್ತಾರೆ. ಅದರಲ್ಲಿ ಹಣ ತಗೊಳ್ಳೋರು ಬರೀ
2,500ರಿಂದ 5,000 ಇರ್ಬೋದು ಅಷ್ಟೇ. ಕನಿಷ್ಠ 15,000ರಿಂದ 17,000 ಅಷ್ಟು ರೇಂಜಲ್ಲಿ ಮತದಾರರು ಯಾರು ಹಣ ತಗೊಳ್ಳಲ್ಲ. ಇದು ನಾನು ದೃಢವಾಗಿ ಹೇಳ್ತೀನಿ. ಯಾಕಂದರೆ ನಾವು ತಳಮಟ್ಟದಲ್ಲಿ ಇಳಿದು ನಾವು ಅವ್ರ ಜೊತೆ ಮಾತಾಡಿ ನಾವು ನಮ್ಮ ಪ್ರಚಾರಗಳನ್ನು ನಾವು ಮಾಡ್ತಾ ಬರ್ತೀವಿ. ಇವರು ಎಲ್ಲರೂ ಈ ಥರ ಒಂದು ಪಕ್ಷ, ಇಂತಹ ಒಂದು ಪಕ್ಷ ನಮಗೆ ಬೇಕಾಗಿದೆ ಅಂತ ಇದೇ ನಮ್ಮ ಯೂನಿವರ್ಸಿಟಿ ಅವರು ಕೇಳ್ತಾರೆ. ಇನ್ಫ್ಯಾಕ್ಟ್ ಅವ್ರು ಕೇಳ್ತಾ ಇರೋದು ನೀವು ಸಹ ಹಣ ಹಂಚಿಸ್ತೀರಾ ಅಂತ ಕೇಳ್ತಾರೆ. ನಾವು ಆ ಥರ ಏನು ಮಾಡಲ್ಲ ಅಂತ ನಾವು ಹೇಳುವಾಗ ನಮ್ಮ ಬೆಂಬಲ ನಿಮಗೆ ಅಂತ ಆವಾಗ ಹೇಳ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ನೀವು ಹೇಳ್ತಾ ಇರೋದು ಲೋಕಲೈಟ್ಸು ಇಲ್ಲಾಂದರೆ ಇದು ಹಣ ಹಂಚಿಸೋದು ಇದೆಲ್ಲ ನಾವು ಮಾಡದೇ ಇರೋದು ನಮ್ಮ USP ಅಂತ ನಾನು ಅಂತೀನಿ. ಅಂದರೆ ಸಾಮಾನ್ಯ ನಾಗರಿಕರು, ಹೈ ನೆಟ್ವರ್ಕ್ ಇಂಡಿವಿಜುವಲ್ಸು ಅಲ್ಲಿಂದ ಇಲ್ಲಿ ತನಕ ಎಲ್ಲರೂ ನಮಗೆ ಸಹಾಯ ಕೊಡ್ತಾ ಬರ್ತಾರೆ. ನಮ್ಮ ಪಕ್ಷದಲ್ಲಿ ಕನಿಷ್ಠ 2,000 ಡೋನರ್ಸ್ ಕಳೆದ 5 ವರ್ಷಗಳಲ್ಲಿ ಸತತವಾಗಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಅಕೌಂಟ್ಸ್ ಎಲ್ಲ, ನಮ್ಮ ಲೆಕ್ಕಗಳು ಎಲ್ಲ ನಮ್ಮ ವೆಬ್ಸೈಟ್ನಲ್ಲಿ ನಾವು ಈಗಾಗಲೇ ತೋರಿಸಿದ್ದೀವಿ. ನಾವು ಹಣ ಖಂಡಿತ ನಾವು ರೇಸ್ ಮಾಡ್ತೀವಿ. ಇದು ನಾವು ಹಣ ಬೇಕೇ ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ನಮಗೆ ಹಣ ಒಂದು ಎಲೆಕ್ಷನ್ ಕ್ಯಾಂಪೇನ್ ಮಾಡೋಕ್ಕೆ ನಮಗೆ ಬೇಕಾಗಿದೆ, ಎಲೆಕ್ಷನ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ಗೆ ಬೇಕಾಗಿದೆ ಅಷ್ಟೇ. ಹಣ ಹಂಚಿಸೋಕ್ಕೆ ನಾವು ಏನು ರೈಸ್ ಮಾಡೋಕ್ಕೆ ಅದು ಏನು ನಮಗೆ ಏನು ಅವಶ್ಯಕತೆ ಇಲ್ಲ. ಬೇಕಾಗಿರುವ ಫಂಡ್ಸು